ಭಯ ಅಲ್ಲ, ಕೊಲೆ ಮಾಡ್ತಾರೆ. ಕೊಲೆಗೆ ಎದ್ರಲ್ಲ ನಾನು, ಯಾಕೆಂದ್ರೆ ಕಾಯಿಲೆ ಬಿದ್ದು ನರಳಿ ಸಾಯೋದಕ್ಕಿಂತ ಯಾವನಿಗೂ ಕೊಲೆಗೆ ಒಂದೇ ಸರಿ ಸತ್ತು ಹೋಗ್ಬಿಡ್ತೀನಿ, ಬೆಸ್ಟ್ ಅದು. ಆದರೆ ಇಲ್ಲಿ ನನ್ನ ಯೋಚನೆ ಏನು ಅಂದರೆ, ಸತ್ಯವನ್ನು ಸಾಯಿಸ್ತಾರಲ್ಲ, ನಿಜವಾದ ವ್ಯಕ್ತಿಗಳನ್ನು ಸಾಯಿಸ್ತಾರಲ್ಲ. ನಾವೆಲ್ಲ ಪಾಕಿಸ್ತಾನದಲ್ಲವ್ರೆ ಅಂತ ಹೇಳ್ತೀವಿ, ನಮ್ಮೊಳಗಡೆನೇ ಇವ್ರು ಇದ್ದಾರಲ್ಲ, ಸುಳ್ಳು ಮೋಸ ಮಾಡಿಕೊಂಡು ಇವ್ರು ತಿನ್ನಕ್ಕಷ್ಟ. ಅವ್ರಿಗೂ ಮನುಷ್ಯತ್ವ ಅನ್ನೋದಿಲ್ವಾ? ನಾನು ಇನ್ನಷ್ಟು ಸುಳ್ಳು ಹೇಳ್ತೀನಿ ಅಂತ ಒಳಗಡೆ ಮನಸ್ಸು ಹೇಳೋದೇ ಇಲ್ವಾ? ಅವ್ರಿಗೆ ಪರಿವರ್ತನೆ ಆಗೋದೇ ಯಾವಾಗ? ಇವರು ಇವತ್ತು ಹಗಲ್ದವರೊಡೆ ನಡೀತಾ ಇದೆ ಕಿರಣ್. ಎಲ್ಲರಿಗೂ ಕೂಡ ನನಗೇನು ಬೇಕು, ನನಗೆ ಎಷ್ಟು ಬರುತ್ತೆ, ನನ್ನ ಹೆಸ್ರೇನು ಅಂತ, ಸಮಾಜಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ ಅಂತ ಯಾರೂ ಯೋಚನೆ ಮಾಡಲ್ಲ. ಇಂತಹದ್ದು ದೇವರ ಹೆಸರಿನಲ್ಲಿ ಸತ್ಯ ಹೇಳ್ತೀನಿ, ಹಗಲ್ದರೋಡೆ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಹಗಲ್ದರೋಡೆ ಆಗ್ತಾ ಇದೆ. ಇದು ಯಾವಾಗ ಸ್ಟಾಪ್ ಆಗುತ್ತೆ? ನಾನು ರಾತ್ರಿ ಬೆಳಗ್ಗೆ ಅದ್ರ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ. ಇಂಥವ್ರಿಗೆ ಹೇಳೋರಿಗೆ ಇವರು ಮೊಟಕಾಕಕ್ಕೆ ದಮನ ಮಾಡಬೇಕು ಅಂತ ಹೊರಟಾಗ ನಾಳೆ ಯಾರು ಬೆಕ್ಕಿಗೆ ಗಂಟೆ ಕಟ್ಟೋರು? ಅದಕ್ಕೆ ನನ್ನೇ ಏನು ಅಂದರೆ, ಒಂದಿಷ್ಟು ವಿವೇಚನೆ ಮಾಡಿ, ಆಲೋಚನೆ ಮಾಡಿ, ಸತ್ಯ ಯಾವುದಂತ ತಿಳ್ಕೊಳ್ಳಿ. ಈ ಕ್ಷಣಕ್ಕೆಲ್ಲದೂ ಕೂಡ ನಾನು ಹುಲಿಕಲ್ಲಿ ಹೇಳ್ತಾ ಇರೋದು ಸತ್ಯನ ಸುಳ್ಳ ಅಂತ ಹೇಳಿ ತಿಳ್ಕೊಳ್ಳಿ, ಯೋಚನೆ ಮಾಡಿ ಅಂತ ಈ ಸಮಾಜಕ್ಕೆ ನಾನು ಕೊಡ್ತಲೇ ಇರ್ತೀನಿ.